ಸಿಎಂ ಆಯ್ಕೆ ಸಮಯದಲ್ಲಿ ಪವರ್ ಶೇರಿಂಗ್ ಮಾತುಕತೆ ಆಗಿತ್ತು. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಡುವೆ ಒಪ್ಪಂದ. ಕಾಂಗ್ರೆಸ್ ಕುರ್ಚಿ ಕಾಳಗದ ಬಗ್ಗೆ ಜಗದೀಶ್ ಶೆಟ್ಟರ್ ಬಾಂಬ್ ಸಿಡಿಸಿದ್ದಾರೆ. ಅಧಿಕಾರ ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಹೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಒಪ್ಪಂದದಂತೆ ಅಧಿಕಾರ ಕೊಡಿ ಅಂತ ಡಿಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಇಬ್ರು ಕೂಡ ನೇರವಾಗಿ ಮಾತನಾಡೋದಕ್ಕೆ ತಯಾರಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಒಳ ಜಗಳ ಯಾವಾಗ ಸ್ಫೋಟವಾಗುತ್ತೋ ಗೊತ್ತಿಲ್ಲ. ಪವರ್ ಶೇರಿಂಗ್ ಚರ್ಚೆ ಇದ್ದಿದ್ರಿಂದ ಸಿಎಂ ಆಯ್ಕೆ ತಡ ಆಗಿತ್ತು. ಯಾರು ಶಿಂದೆ ಆಗ್ತಾರೋ, ಅಜಿತ್ ಪವಾರ್ ಆಗ್ತಾರೋ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಕಾಂಗ್ರೆಸ್ನ ಇನ್ ಫೈಟಿಂಗ್ ನಡೀತಾ ಇದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಇನ್ ಫೈಟಿಂಗ್ ನಡೀತಾ ಇದೆ. ಈ ಮುಖ್ಯಮಂತ್ರಿ ಆಯ್ಕೆ ಆಗುವ ಸಂದರ್ಭದಲ್ಲಿ ಈ ಪವರ್ ಹಂಚಿಕೆ ಬಗ್ಗೆ ಭಾಳಷ್ಟು ಚರ್ಚೆಗಳಾಗಿದ್ದಾವೆ. ನನ್ನ ಪ್ರಕಾರ ಬಹುಶಃ ಅದಕ್ಕೆ ಒಂದು 10-15 ದಿವಸ ಲೇಟ್ ಆಯಿತು ಸ್ವೇರಿಂಗ್ ಆಗೋದು. ಮುಖ್ಯಮಂತ್ರಿ ಸ್ವೇರಿಂಗ್ ಆಗೋದು ಲೇಟ್ ಆಯಿತು. ಆ ಸಂದರ್ಭದಲ್ಲಿ ಭಾಳಷ್ಟು ಚರ್ಚೆಯಾಗಿ ಬಹುಶಃ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅವರು ಅಧಿಕಾರ ಬಿಟ್ಟು ಇಳಿಲಿಕ್ಕೆ ತಯಾರಿಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಅಗ್ರಿಮೆಂಟ್ ಪ್ರಕಾರ ನನಗೆ ಅಧಿಕಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವರು KPC ಅಧ್ಯಕ್ಷರಿದ್ದರು. ಅವರ ಇಬ್ಬರು ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದದ್ದು ಪಾರ್ಟಿ. ಡಿ ಕೆ ಶಿವಕುಮಾರ್ ನೇರವಾಗಿ ಅವ್ರು ಮಾತಾಡಲಿಕ್ಕೆ ತಯಾರಿಲ್ಲ ಇದ್ರ ಬಗ್ಗೆ. ಬಟ್ ಯಾವುದೇ ಒಂದು ಸಂದರ್ಭದಲ್ಲಿ ಇದು ಸ್ಫೋಟ ಆಗ್ತದೆ, 100% ಸ್ಫೋಟ ಆಗ್ತದೆ. ಬಿಜೆಪಿ ಬರ್ತಾರಂತ ಸರ್? ಅಲ್ಲ, ನಾನು ಹೇಳೋದು BJP ಬರ್ತಾರೋ ಬಿಡ್ತಾರೋ ಅಂತ. ನಮ್ಮಲ್ಲಿ ಒಂದು ಸಲ ಕೇಳಿದೆ, ಇಲ್ಲಿ ಕರ್ನಾಟಕದಲ್ಲಿ ಯಾರು ಏಕನಾಥ್ ಶಿಂದೆ ಆಗ್ತಾರೆ ಕಾಂಗ್ರೆಸ್ನಲ್ಲಿ, ಯಾರು ಅಜಿತ್ ಪವಾರ್ ಆಗ್ತಾರೆ, ಅದು ಡಿ ಕೆ ಶಿವಕುಮಾರ್ ಹೇಳಬೇಕು ಅಂತ ನಾನು ಹೇಳಿದ್ದೀನಿ ಕ್ವಶನ್. ಇದು ಅವರು ಉತ್ತರ ಕೊಡಬೇಕು. ಹೀಗಾಗಿ ನಂದು ಒಂದು ಅನುಭವ, ರಾಜಕೀಯ ಅನುಭವದ ಮೇಲೆ ಹೇಳೋದಾದರೆ, ಇಷ್ಟೆಲ್ಲ ಆದಮೇಲೂ ಒಂದು ಯಾವುದೋ ಒಬ್ಬರು ಸ್ವಾಭಿಮಾನ ಧಕ್ಕೆ ಆದಾಗ, ಮತ್ತೊಂದಾದಾಗ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಆ ನಿರ್ಧಾರ ಕೈಗೊಳ್ಳೋದು ಬಿಡೋದು ಡಿ ಕೆ ಶಿವಕುಮಾರ್ ಬಿಟ್ಟಂಥ ವಿಚಾರ. ಅದು ಯಾವಾಗ ಏನು ಅನ್ನೋದು ಇನ್ನು ಡಿ ಕೆ ಶಿವಕುಮಾರ್ ಹೇಳಬೇಕು. ಇನ್ ಫೈಟಿಂಗ್ ನಡೀತಾ ಇದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳ ದೊಡ್ಡ ಪ್ರಮಾಣದ ಇನ್ ಫೈಟಿಂಗ್ ನಡೀತಾ ಇದೆ. ಈ ಮುಖ್ಯಮಂತ್ರಿ ಆಯ್ಕೆ ಆಗುವ ಸಂದರ್ಭದಲ್ಲಿ ಈ ಪವರ್ ಹಂಚಿಕೆ ಬಗ್ಗೆ ಭಾಳಷ್ಟು ಚರ್ಚೆಗಳಾಗಿದ್ದಾವೆ. ನನ್ನ ಪ್ರಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.